13ರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಪೂರ್ತಿ ತುಂಬಿತ್ತು. 13ರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಪೂರ್ತಿ 5 ವರ್ಷ ನೀರು ತುಂಬಿತ್ತು. ಯಾವಾಗಲೂ ಕೂಡ ಸಮಸ್ಯೆ ಆಗ್ತದೆ. ಸೊ ಅದರಿಂದ ಮಳೆ ಚೆನ್ನಾಗಾಗಿದೆ. ಆದರೆ ಅತಿವೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಇದೆಯಲ್ಲ ಅವರು ಮತ್ತು ನಾವು ಅವರು 1,600 ಕೋಟಿಯಷ್ಟು ಕೊಡ್ತಾ ಇದ್ದಾರೆ. ನಾವು ಕೂಡ 1,000 ಕೋಟಿಗೂ ಹೆಚ್ಚು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಖುಷ್ಕಿ ಜಮೀನು 1 ಹೆಕ್ಟೇರ್ಗೆ ಬೆಳೆಯನೇ ಆಗಿದ್ರೆ 17,500 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. 17,500 ರೂಪಾಯಿ, ಕೋಟಿ ಅಲ್ಲ, 17,500 ರೂಪಾಯಿ. ನೀರಾವರಿ ಜಮೀನು ಬೆಳೆಯನೇ ಆಗಿದ್ರೆ 25,500 ರೂಪಾಯಿ ಕೊಡ್ತಾ ಇದ್ದೀವಿ. 25,500 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಅಂದರೆ ತೋಟದ ಬೆಳೆ ಆ ಥರದ್ದು ಏನಾದ್ರು ಆಗಿದ್ರೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ ಪರಿಹಾರ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಹಳ ಕಡಿಮೆ ಆಗಿರೋದು. ಎಷ್ಟು? 74 ಹೆಕ್ಟೇರ್ ಮಾತ್ರ ಆಗಿರೋದು. ಬೀದರ್, ಕಲಬುರಗಿ, ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲೇ 90% ಜಾಸ್ತಿ ಆಗಿರೋದು ಬೆಳೆ ಹಾನಿ. ನಾನು ಹೋಗಿದ್ದೆ ಬೀದರ್ಗೆ, ಕಲಬುರಗಿಗೆ, ಏರಿಯಲ್ ಸರ್ವೆ ಮಾಡಿದೆ. ಇಲ್ಲಿ ಬೆಳೆ ಹಾನಿಯಿಂದ ನಷ್ಟ ಆಗಿದೆ ಅಂತೇಳಿ ತೊಗರಿ, ಹತ್ತಿ, ಹೆಸರು ಕಾಳು, ಈರುಳ್ಳಿ, ಭತ್ತ ಇವೆಲ್ಲ ನಷ್ಟ ಆಗಿದ್ದಾವೆ. ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೀವಿ. 12 ಲಕ್ಷ ಹೆಕ್ಟೇರ್ ಹೇಳಿದ್ರು ಓವರ್ ಸ್ಟೇಟ್. ನೀವು 12 ಲಕ್ಷ ಹೆಕ್ಟೇರ್ ಹೇಳಿದ್ರೆ ಓವರ್ ಸ್ಟೇಟ್. ಅದರಲ್ಲಿ 90% ಉತ್ತರ ಕರ್ನಾಟಕದಿಂದ. ಈಗ ಮೈಸೂರು ಜಿಲ್ಲೆಯಲ್ಲಿ ಬರೀ 74 ಹೆಕ್ಟೇರ್ ಅಷ್ಟೇ ಆಗಿರೋದು. ಹುಣಸೂರು, ಪಿರಿಯಾಪಟ್ಟಣ ಬರ್ತದೆ. ಇಲ್ಲ, ನಮ್ಮಲ್ಲಿ ಹುಣಸೂರು, ಪಿರಿಯಾಪಟ್ಟಣ, KR ನಗರ. ಸೊ ಈಗಾಗಲೇ ಜಂಟಿ ಸರ್ವೆ ಮಾಡಿಸಿದ್ದೀವಿ, ವರದಿ ಬಂದಿದೆ. ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ವಾರ 15 ದಿನದಲ್ಲಿ ಈ ಯಾರು ಬೆಳೆ ಹಾನಿಯಾಗಿದೆ ಅವರ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆಮೇಲೆ
ಮೈಸೂರು ನಗರದಲ್ಲಿ ನಾನು ಈ ವರ್ಷ ಅನೌನ್ಸ್ ಮಾಡಿದ್ದೆ, ಲ್ಯಾಂಡ್ ಟೌನ್ ಬಿಲ್ಡಿಂಗು, ದೇವರಾಜ ಮಾರ್ಕೆಟು, ಅದನ್ನು ನೆಲಸಮ ಮಾಡಿ ಎರಡೇ ಬಿಲ್ಡಿಂಗ್ ಆಗಿರೋದ್ರಿಂದ ಆರ್ಕಿಟೆಕ್ಚರ್ ಇದನ್ನ ಇಟ್ಕೊಂಡು ಆರ್ಕಿಟೆಕ್ಚರ್ ಇಟ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ. ಬಟ್ ಕೋರ್ಟ್ಗೆ ಹೋಗಿತ್ತು, ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಗಿತ್ತು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಟೆಕ್ನಿಕಲ್ ಕಮಿಟಿ ಕಳಿಸಿದೆ. ಟೆಕ್ನಿಕಲ್ ಕಮಿಟಿಗೆ ಅದಕ್ಕೆ ಅಡ್ವೊಕೇಟ್ ಮಾತಾಡಿ ಮುಂದಿನ ಕ್ರಮ ಏನು ತಗೋಬೇಕು ಅಂತಕ್ಕಂಥದ್ದು ಮಾಡ್ತೀನಿ. ಜೊತೆಗೆ ವೈಟ್ ಟಾಪಿಂಗ್ 400 ಕೋಟಿ ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಮೈಸೂರು ನಗರದಲ್ಲಿ ಮೇಜರ್ ರೋಡ್ಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.